ಏನು ಅಂತ ಮಾತ್ರ ಗೊತ್ತಾಗ್ತಾನೆ ಇರ್ಲಿ ಬಿಡು. ಇದು ಸೂರ್ಯವಂಶ ಮನೆನ? ಯಾಕೆ ಸರ್ ಡೌಟಾ? ಒಳ್ಳೆ ಹಳೆ ಡಾನ್ ಅಡ್ಡ ಇದ್ದಂಗೈತೆ ಮನೆನ ಗೋಡನಲ್ಲಿ. ರೇ ಇನ್ಸ್ಪೆಕ್ಟರ್, ಮನೆ ಒಳಗಡೆ ಬರ್ಬೇಕಾದ್ರೆ ಪಾದರಕ್ಷೆಗಳನ್ನ ಬಿಟ್ಟು ಬರಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿಮ್ಗೆ? ಏಯ್, ಯಾವನೇ ಒಂದು ಗಡ್ದಪ್ಪ ಮನೆಗೆ ಎಂಟ್ರಿ ಕೊಡ್ತಿದ್ದಾಗೆ ಆವಾಜ್ ಆಗ್ತದೆ. ಸರ್ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ ಸರ್, ನಿಧಾನಕ್ಕೆ ಮಾತಾಡಿ. ಇವರೇ ಸೂರ್ಯವಂಶ ಸತ್ಯಮೂರ್ತಿಗಳು. ಓ ಸತ್ಯಮೂರ್ತಿ. ಏನ್ರಿ ನಿಮ್ದು ಅಧಿಕ ಪ್ರಸಂಗ? ಮನೆ ಒಳಗಡೆ ಬಂದು ನಮ್ಮ ಯಜಮಾನ್ರಿಗೆ ಏಕವಚನದಲ್ಲಿ ಮಾತಾಡಿಸ್ತಾ ಇದ್ದೀರಾ. ಹೇಳಿದ್ ಕೇಳಿಸ್ತಿಲ್ವಾ? ಶೂ ಆಚೆ ಬಿಟ್ಟು ಬರ್ಬೇಕು ಅಂತ. ಏಯ್, ಟೂಟಿಲಿರೋ ಇನ್ಸ್ಪೆಕ್ಟರ್ ಜೊತೆ ಹೇಗೆ ಮಾತಾಡಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಶೂ ಬಿಟ್ಟು ಬರೋದಕ್ಕೆ ಇದೇನ್ ದೇವಸ್ಥಾನನ? ನಿಮ್ಮ ಯಜಮಾನ ಊರೂರಿಗೆಲ್ಲ ದೇವರು ಆಗಿರ್ಬೋದು, ಈ ರಾಣಾಗೆ ಸತ್ಯಮೂರ್ತಿ ಅಷ್ಟೇ. ನೀವು ಎಷ್ಟು ಚೆನ್ನಾಗಿ ಡ್ಯೂಟಿ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಯೂನಿಫಾರ್ಮ್ನ ಹುಟ್ಟು ನೋಡಿದ್ರೆ ಗೊತ್ತಾಗತ್ತೆ. ಏನ್ ಬಂದಿದ್ದು? ನಾಗೇಂದ್ರ ಸೂರ್ಯನ ಕರಿತೀರಾ? ಯಾಕೆ? ಪ್ರಶ್ನೆ ಕೇಳೋದು ನಾನು, ಉತ್ತರ ಹೇಳ್ಬೇಕಷ್ಟೇ. ಏನಾಗೇಂದ್ರ ಸೂರ್ಯ ಬಂದ್ರು ಕೂಗ್ತಾ ಕೇಳಿಸ್ತಾ ಇಲ್ವಾ? ಇದೇನ್ ಯಜಮಾನ್ರೆ, ಇನ್ಸ್ಪೆಕ್ಟರ್ ಬಂದಿದ್ದಾರೆ. ನಾಗಲಕ್ಷ್ಮಿ ಅವರೇ, ಏನ್ ವಿಷಯ? ಓಹೋ, ಏನೋ ಶಂಕರ, ನಾವು ಗಂಡಸ್ರು ಕರೆದ್ರೆ ಬರೀ ಹೆಂಗಸ್ರ ಬರ್ತಿದ್ದಾರೆ. ಇದು ಸೂರ್ಯವಂಶ ಅಲ್ಲ, ಸೂರ್ಯಕಾಂತಿ ವಂಶ. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಯಾರ ಮನೆಗೆ ಬಂದು ಯಾರ ಎದುರು ನಿಂತ್ಕೊಂಡು ಏನ್ ಮಾತಾಡ್ತಾ ಇದೀಯ ಅಂತ ಪರಿಜ್ಞಾನ ಇದೆಯಾ ನಿನಗೆ? ಊರ್ಗ್ ಹೊಸದಾಗಿ ಬಂದಿದೀಯಾ, ತಗ್ಗಿ ಬಗ್ಗಿ ನಡೆಯೋದನ್ನ ಕಲ್ತ್ಕೋ. ಇಲ್ಲ ಅಂದ್ರೆ ಬಗ್ಗಕ್ಕೆ ಬೆನ್ಮೂಳೆ ಇರಲ್ಲ, ತಗ್ಸಕ್ಕೆ ತಲೆ ಇರಲ್ಲ. ಹುಷಾರ್. ಓ, ಪೊಲೀಸ್ನವ್ರಿಗೆ ಆವಾಜು ಈಗ ಗೊತ್ತಾಯ್ತು. ನೀನ್ ಈ ಊರಿನಲ್ಲಿ ದಾನ ಧರ್ಮ ಮಾಡ್ಕೊಂಡು ಹೆಸರು ಮಾಡಿಲ್ಲ, ಈಗ ಎದುರಿಸ್ಕೊಂಡು ಧಮ್ಕಿ ಹಾಕೊಂಡು ರೌಡಿಸಮ್ ಮಾಡ್ಕೊಂಡು ಹವಾ ಮೇಂಟೈನ್ ಮಾಡ್ತಾ ಇದ್ಯಾ ಅಲ್ವಾ?